ಪರಿಷತ್ನಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟವಾಗಿದೆ. ಬಿಜೆಪಿ ಸದಸ್ಯರು ಆ ಕ್ಯಾಂಪೇನ್ ವಿಷಯ ಪ್ರಸ್ತಾಪಿಸುತ್ತಿದ್ದಂತೆ ಸರ್ಕಾರ ಎಚ್ಚರಗೊಳ್ತು. ರಿಪಬ್ಲಿಕ್ ರಿಪೋರ್ಟ್ಗೆ ಈಶ್ವರ್ ಖಂಡ್ರೆ ಉತ್ತರ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಲುಷಿತವಾಗ್ತಿದ್ದಾಳೆ. ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಸ್ಫೋಟ. ಕಾವೇರಿ ಅಭಿಯಾನ ಪ್ರಸ್ತಾಪಿಸಿದ ಸುಜಾ ಕುಶಾಲಪ್ಪ. ಕಾವೇರಿ ಮಾತೆಯಲ್ಲಿ ಕಾವೇರಮ್ಮನಲ್ಲಿ ನಾವಿವತ್ತು ಕ್ಷಮೆ ಕೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾವೇರಿಯ ಒಡಲಿಗೆ ನಾವಿವತ್ತು ವಿಷಪ್ರಾಶನವನ್ನ ಮಾಡ್ತಾ ಇದ್ದೀವಿ. ಕಾವೇರಿ ಅಮ್ಮನನ್ನ ನಾವಿವತ್ತು ವಿಲವಿಲ ಒದ್ದಾಡುವಂತ ಪರಿಸ್ಥಿತಿಗೆ ತಂದಿದ್ದೀವಿ. ಪರಿಷತ್ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟತೆ ಸದ್ದು. ಸರ್ಕಾರವನ್ನ ಬಡಿದೆಬ್ಬಿಸಿದ ಕ್ಷಮಿಸು ಕಾವೇರಿ ಮೆಗಾ ಕ್ಯಾಂಪೇನ್. ಸಿದ್ದರಾಮಯ್ಯ ಸರ್ಕಾರದ ಗಮನ ಸೆಳೆದ ಬಿಜೆಪಿ ಎಂಎಲ್ಸಿ ಸುಜಾ ಕುಶಾಲಪ್ಪ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ವಿಧಾನ ಪರಿಷತ್ನಲ್ಲಿ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಯಿತು. ಪರಿಷತ್ ಬಿಜೆಪಿ ಸದಸ್ಯ ಸುಜಾ ಕುಶಾಲಪ್ಪ ರಿಪಬ್ಲಿಕ್ ಕನ್ನಡ ಅಭಿಯಾನ ಸುದ್ದಿ ಸದ್ದು ಮಾಡಿ ಸುಮಾರು 4ರಿಂದ 5 ನಿಮಿಷ ಇದೇ ಅಭಿಯಾನದ ಬಗ್ಗೆಯೇ ಚರ್ಚೆ ಆಯಿತು. 2 ವರ್ಷದ ಹಿಂದೆನೆ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದರು. 6 ತಿಂಗಳು ಟೈಮ್ ಕೊಡಿ, ಎಲ್ಲಾ ಸರಿಪಡಿಸ್ತೀವಿ ಅಂತ ಉತ್ತರಿಸಿದರು. ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಬಿಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಕಾಲಕ್ಕೆ ಅದನ್ನು ಮಾನಿಟರ್ ಮಾಡ್ತೇವೆ. ಇದಕ್ಕೆ ಯಾರಾದರೂ ಮಾಡದೆ ಹೋದರೆ ಮುಂದಿನ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಯಿತು. ಕಾವೇರಿ ಸ್ವಚ್ಛ. ಪರಿಷತ್ನಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟವಾಗಿದೆ. ಬಿಜೆಪಿ ಸದಸ್ಯರು ಆ ಕ್ಯಾಂಪೇನ್ ವಿಷಯ ಪ್ರಸ್ತಾಪಿಸುತ್ತಿದ್ದಂತೆ ಸರ್ಕಾರ ಎಚ್ಚರಗೊಳ್ತು. ರಿಪಬ್ಲಿಕ್ ರಿಪೋರ್ಟ್ಗೆ ಈಶ್ವರ್ ಖಂಡ್ರೆ ಉತ್ತರ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಲುಷಿತವಾಗ್ತಿದ್ದಾಳೆ. ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಸ್ಫೋಟ. ಕಾವೇರಿ ಅಭಿಯಾನ ಪ್ರಸ್ತಾಪಿಸಿದ ಸುಜಾ ಕುಶಾಲಪ್ಪ. ಕಾವೇರಿ ಮಾತೆಯಲ್ಲಿ ಕಾವೇರಮ್ಮನಲ್ಲಿ ನಾವಿವತ್ತು ಕ್ಷಮೆ ಕೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾವೇರಿಯ ಒಡಲಿಗೆ ನಾವಿವತ್ತು ವಿಷಪ್ರಾಶನವನ್ನ ಮಾಡ್ತಾ ಇದ್ದೀವಿ. ಕಾವೇರಿ ಅಮ್ಮನನ್ನ ನಾವಿವತ್ತು ವಿಲವಿಲ ಒದ್ದಾಡುವಂತ ಪರಿಸ್ಥಿತಿಗೆ ತಂದಿದ್ದೀವಿ. ಪರಿಷತ್ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟತೆ ಸದ್ದು. ಸರ್ಕಾರವನ್ನ ಬಡಿದೆಬ್ಬಿಸಿದ ಕ್ಷಮಿಸು ಕಾವೇರಿ ಮೆಗಾ ಕ್ಯಾಂಪೇನ್. ಸಿದ್ದರಾಮಯ್ಯ ಸರ್ಕಾರದ ಗಮನ ಸೆಳೆದ ಬಿಜೆಪಿ ಎಂಎಲ್ಸಿ ಸುಜಾ ಕುಶಾಲಪ್ಪ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ವಿಧಾನ ಪರಿಷತ್ನಲ್ಲಿ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಯಿತು. ಪರಿಷತ್ ಬಿಜೆಪಿ ಸದಸ್ಯ ಸುಜಾ ಕುಶಾಲಪ್ಪ ರಿಪಬ್ಲಿಕ್ ಕನ್ನಡ ಅಭಿಯಾನ ಸುದ್ದಿ ಸದ್ದು ಮಾಡಿ ಸುಮಾರು 4ರಿಂದ 5 ನಿಮಿಷ ಇದೇ ಅಭಿಯಾನದ ಬಗ್ಗೆಯೇ ಚರ್ಚೆ ಆಯಿತು. 2 ವರ್ಷದ ಹಿಂದೆನೆ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದರು. 6 ತಿಂಗಳು ಟೈಮ್ ಕೊಡಿ, ಎಲ್ಲಾ ಸರಿಪಡಿಸ್ತೀವಿ ಅಂತ ಉತ್ತರಿಸಿದರು. ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಬಿಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಕಾಲಕ್ಕೆ ಅದನ್ನು ಮಾನಿಟರ್ ಮಾಡ್ತೇವೆ. ಇದಕ್ಕೆ ಯಾರಾದರೂ ಮಾಡದೆ ಹೋದರೆ ಮುಂದಿನ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಯಿತು. ಕಾವೇರಿ ಸ್ವಚ್ಛ. ಪರಿಷತ್ನಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟವಾಗಿದೆ. ಬಿಜೆಪಿ ಸದಸ್ಯರು ಆ ಕ್ಯಾಂಪೇನ್ ವಿಷಯ ಪ್ರಸ್ತಾಪಿಸುತ್ತಿದ್ದಂತೆ ಸರ್ಕಾರ ಎಚ್ಚರಗೊಳ್ತು. ರಿಪಬ್ಲಿಕ್ ರಿಪೋರ್ಟ್ಗೆ ಈಶ್ವರ್ ಖಂಡ್ರೆ ಉತ್ತರ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಲುಷಿತವಾಗ್ತಿದ್ದಾಳೆ. ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಸ್ಫೋಟ. ಕಾವೇರಿ ಅಭಿಯಾನ ಪ್ರಸ್ತಾಪಿಸಿದ ಸುಜಾ ಕುಶಾಲಪ್ಪ. ಕಾವೇರಿ ಮಾತೆಯಲ್ಲಿ ಕಾವೇರಮ್ಮನಲ್ಲಿ ನಾವಿವತ್ತು ಕ್ಷಮೆ ಕೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾವೇರಿಯ ಒಡಲಿಗೆ ನಾವಿವತ್ತು ವಿಷಪ್ರಾಶನವನ್ನ ಮಾಡ್ತಾ ಇದ್ದೀವಿ. ಕಾವೇರಿ ಅಮ್ಮನನ್ನ ನಾವಿವತ್ತು ವಿಲವಿಲ ಒದ್ದಾಡುವಂತ ಪರಿಸ್ಥಿತಿಗೆ ತಂದಿದ್ದೀವಿ. ಪರಿಷತ್ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟತೆ ಸದ್ದು.
ಸರ್ಕಾರವನ್ನ ಬಡಿದೆಬ್ಬಿಸಿದ ಕ್ಷಮಿಸು ಕಾವೇರಿ ಮೆಗಾ ಕ್ಯಾಂಪೇನ್. ಸಿದ್ದರಾಮಯ್ಯ ಸರ್ಕಾರದ ಗಮನ ಸೆಳೆದ ಬಿಜೆಪಿ ಎಂಎಲ್ಸಿ ಸುಜಾ ಕುಶಾಲಪ್ಪ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ವಿಧಾನ ಪರಿಷತ್ನಲ್ಲಿ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಯಿತು. ಪರಿಷತ್ ಬಿಜೆಪಿ ಸದಸ್ಯ ಸುಜಾ ಕುಶಾಲಪ್ಪ ರಿಪಬ್ಲಿಕ್ ಕನ್ನಡ ಅಭಿಯಾನ ಸುದ್ದಿ ಸದ್ದು ಮಾಡಿ ಸುಮಾರು 4ರಿಂದ 5 ನಿಮಿಷ ಇದೇ ಅಭಿಯಾನದ ಬಗ್ಗೆಯೇ ಚರ್ಚೆ ಆಯಿತು. 2 ವರ್ಷದ ಹಿಂದೆನೆ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದರು. 6 ತಿಂಗಳು ಟೈಮ್ ಕೊಡಿ, ಎಲ್ಲಾ ಸರಿಪಡಿಸ್ತೀವಿ ಅಂತ ಉತ್ತರಿಸಿದರು. ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಬಿಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಕಾಲಕ್ಕೆ ಅದನ್ನು ಮಾನಿಟರ್ ಮಾಡ್ತೇವೆ. ಇದಕ್ಕೆ ಯಾರಾದರೂ ಮಾಡದೆ ಹೋದರೆ ಮುಂದಿನ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಯಿತು. ಕಾವೇರಿ ಸ್ವಚ್ಛ ಪರಿಷತ್ನಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟವಾಗಿದೆ. ಬಿಜೆಪಿ ಸದಸ್ಯರು ಆ ಕ್ಯಾಂಪೇನ್ ವಿಷಯ ಪ್ರಸ್ತಾಪಿಸದಿದ್ದಂತೆ ಸರ್ಕಾರ ಎಚ್ಚರಗೊಳ್ತು. ರಿಪಬ್ಲಿಕ್ ರಿಪೋರ್ಟ್ಗೆ ಈಶ್ವರ್ ಖಂಡ್ರೆ ಉತ್ತರ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ತನ್ನ ತವರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಲುಷಿತವಾಗ್ತಿದ್ದಾಳೆ. ಪರಿಷತ್ನಲ್ಲಿ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಸ್ಫೋಟ. ಕಾವೇರಿ ಅಭಿಯಾನ ಪ್ರಸ್ತಾಪಿಸಿದ ಸುಜಾ ಕುಶಾಲಪ್ಪ. ಕಾವೇರಿ ಮಾತೆಯಲ್ಲಿ ಕಾವೇರಮ್ಮನಲ್ಲಿ ನಾವಿವತ್ತು ಕ್ಷಮೆ ಕೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾವೇರಿಯ ಒಡಲಿಗೆ ನಾವಿವತ್ತು ವಿಷಪ್ರಾಶನವನ್ನ ಮಾಡ್ತಾ ಇದ್ದೀವಿ. ಕಾವೇರಿ ಅಮ್ಮನನ್ನ ನಾವಿವತ್ತು ವಿಲವಿಲ ಒದ್ದಾಡುವಂತ ಪರಿಸ್ಥಿತಿಗೆ ತಂದಿದ್ದೀವಿ. ಪರಿಷತ್ ಕಲಾಪದಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿ ಸ್ಫೋಟದ್ದೇ ಸದ್ದು. ಸರ್ಕಾರವನ್ನ ಬಡಿದೆಬ್ಬಿಸಿದ ಕ್ಷಮಿಸು ಕಾವೇರಿ ಮೆಗಾ ಕ್ಯಾಂಪೇನ್. ಸಿದ್ದರಾಮಯ್ಯ ಸರ್ಕಾರದ ಗಮನ ಸೆಳೆದ ಬಿಜೆಪಿ ಎಂಎಲ್ಸಿ ಸುಜಾ ಕುಶಾಲಪ್ಪ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ವಿಧಾನ ಪರಿಷತ್ನಲ್ಲಿ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಯಿತು. ಪರಿಷತ್ ಬಿಜೆಪಿ ಸದಸ್ಯ ಸುಜಾ ಕುಶಾಲಪ್ಪ ರಿಪಬ್ಲಿಕ್ ಕನ್ನಡ ಅಭಿಯಾನ ಸುದ್ದಿ ಸದ್ದು ಮಾಡಿ ಸುಮಾರು 4ರಿಂದ 5 ನಿಮಿಷ ಇದೇ ಅಭಿಯಾನದ ಬಗ್ಗೆಯೇ ಚರ್ಚೆ ಆಯಿತು. 2 ವರ್ಷದ ಹಿಂದೆನೆ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುರಿಸಿದ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದರು. 6 ತಿಂಗಳು ಟೈಮ್ ಕೊಡಿ, ಎಲ್ಲಾ ಸರಿಪಡಿಸ್ತೀವಿ ಅಂತ ಉತ್ತರಿಸಿದರು. ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಬಿಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಕಾಲಕ್ಕೆ ಅದನ್ನು ಮಾನಿಟರ್ ಮಾಡ್ತೇವೆ. ಇದಕ್ಕೆ ಯಾರಾದರೂ ಮಾಡದೆ ಹೋದರೆ ಮುಂದಿನ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನ ಸುದ್ದಿ ಸ್ಫೋಟವಾಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಯಿತು. ಕಾವೇರಿ ಸ್ವಚ್ಛ